ಕೊಡಗು ಜಿಲ್ಲಾ ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ. ಬೇಟೆಗಾರರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಗುಂಡೇಟು. ಮಡಿಕೇರಿ ತಾಲೂಕಿನ ಬೆಟ್ಟತೂರಿನಲ್ಲಿ ನಡೆದ ಘಟನೆ. ಇಬ್ಬರು ಬೇಟೆಗಾರರಿಗೆ ಗುಂಡೇಟು. ಪ್ರಾಣಾಪಾಯದಿಂದ ಪಾರಾಗಿರುವ ಇಬ್ಬರು. ಜುಬೇರ್ ಹಾಗೂ ಯಾಕೂಬ್ಗೆ ತೀವ್ರ ಗಾಯ. ಕಾಡುಕೋಣ ಬೇಟೆಯಾಡಿ ಬರುತ್ತಿದ್ದಾಗ ನಡೆದ ಘಟನೆ. ಬೇಟೆಗಾರರ ಜೀಪ್ ತಡೆಯಲು ಮುಂದಾದ ಅರಣ್ಯ ಸಿಬ್ಬಂದಿ ಮೇಲೆ ಜೀಪ್ ಹತ್ತಿಸಲು ಯತ್ನಿಸಿದ ಬೇಟೆಗಾರರು. ಈ ವೇಳೆ ಗುಂಡು ಹಾರಿಸಿದ ಸಿಬ್ಬಂದಿ. ಗಾಯಾಳುಗಳು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು. ಆರೋಪಿಗಳಿಂದ 266 ಕೆಜಿ ಕಾಡುಕೋಣ ಮಾಂಸ, ಮಾರಕಾಸ್ತ್ರಗಳು ವಶಕ್ಕೆ. ಮಾಧ್ಯಮಕ್ಕೆ ಡಿಸಿಎಫ್ ಅಭಿಷೇಕ್ ಮಾಹಿತಿ. ಎಸ್, ನೋಡಿದ್ರಲ್ವಾ, ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮ, ಮದೆ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟತೂರಿನಲ್ಲಿ ಆದಂತಹ ಘಟನೆ. ನಿನ್ನೆ ರಾತ್ರಿ ಸಂಭವಿಸಿದಂತಹ ಘಟನೆ ಇದು. ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಸಂಜೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಅಂತೆ. ಪೊಲೀಸರಿಗೆಲ್ಲ ಅರಣ್ಯ ಇಲಾಖೆಯ ಅರಣ್ಯ ಸಂಚಾರಿ ದಳಕ್ಕೆ ಮಾಹಿತಿ ಹೋಗುತ್ತೆ. ಈ ರೀತಿ ಬೆಟ್ಟತೂರು ವ್ಯಾಪ್ತಿಯ ಅರಣ್ಯದಲ್ಲಿ ಬೇಟೆಗಾರರು ಕಾಡುಕೋಣವನ್ನ ಬೇಟೆಯಾಡಿ ಮಾಂಸ ಮಾಡ್ತಾ ಇದ್ದಾರೆ, ಅದನ್ನ ಸಾಗಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರುತ್ತೆ. ಅರಣ್ಯ ಇಲಾಖೆಯ ಸಂಚಾರಿ ದಳದವರು ಅಲರ್ಟ್ ಆಗಿ ಯಾರು ಇದರಲ್ಲಿ ಭಾಗಿಯಾಗಿರ್ತಾರೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ, ಅವ್ರನ್ನ ಬಂಧಿಸೋದಕ್ಕಾಗಿ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ. ಒಂದು ಸ್ಪೆಷಲ್ ತಂಡವನ್ನ ಆ ಮಾರ್ಗಕ್ಕಾಗಿ ಕಳುಹಿಸ್ತಾರೆ ಹಿರಿಯ ಅಧಿಕಾರಿಗಳು. ರಾತ್ರಿ ಒಂದು 9:30-10 ಗಂಟೆ ಸುಮಾರಿಗೆ ಬೆಟ್ಟತೂರಿನ ಸುಬ್ರಹ್ಮಣ್ಯ ದೇವಾಲಯ ಮಾರ್ಗದಲ್ಲಿ ಒಂದು ಜೀಪ್ ಬರುತ್ತೆ. ಅಲ್ಲಿ ಬರುವಂತಹ ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡ್ತಾ ಇರ್ತಾರೆ. ಆಗ ಒಂದು ಜೀಪ್ ಬರುತ್ತೆ. ಜೀಪನ್ನು ತಡೆಯುವಂತಹ ಪ್ರಯತ್ನವನ್ನ ಆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮಾಡ್ತಾರೆ. ಸಾಮಾನ್ಯವಾಗಿ ಪೊಲೀಸರು ಅಥವಾ ಇನ್ಯಾರೇ ತಡೆದ್ರು ಕೂಡ ವಾಹನವನ್ನು ನಿಲ್ಲಿಸಬೇಕು. ಆದರೆ ಇವರು ವಾಹನವನ್ನ ನಿಲ್ಲಿಸೋದಿಲ್ಲ, ನೇರವಾಗಿ ವಾಹನವನ್ನು ಮುಂದುವರಿಸ್ತಾರೆ. ಜೊತೆಗೆ ಇವರು ಪೊಲೀಸರಲ್ಲಿ ತಡೆಯೋದಕ್ಕೆ ಮುಂದಾಗ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲೇನೆ, ಪೊಲೀಸರಲ್ಲ, ಅರಣ್ಯ ಇಲಾಖೆಯ ಸಿಬ್ಬಂದಿಯ ಮೇಲೇನೆ ಜೀಪನ್ನ ಹತ್ತಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರಂತೆ. ಆಗ ಅಲರ್ಟ್ ಆದಂತಹ ಸಿಬ್ಬಂದಿ ಏನು ಮಾಡ್ತಾರೆ, ಅವರು ಸಿಬ್ಬಂದಿ ಜೊತೆಗೆ ಅಧಿಕಾರಿ ಇರ್ತಾರೆ, ಅವರು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ, ವಾರ್ನಿಂಗ್ ಅನ್ನು ಕೊಡ್ತಾರೆ, ಗಾಡಿ ನಿಲ್ಲಿಸಿ ಅನ್ನುವಂತಹ ಸೂಚನೆಯನ್ನ ಕೊಡೋದಕ್ಕಾಗಿ. ಆದರೆ ನಿಲ್ಲಿಸೋದಿಲ್ಲ. ಅವರು ಮುಂದಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವರು ಅನುಮಾನಗೊಂಡು ಆ ಜೀಪಿನ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಜೀಪ್ನ ಎದುರು ಭಾಗದಲ್ಲಿ ಚಾಲಕ ಕುಳಿತಿರುವಂತಹ ಭಾಗಕ್ಕೆ ಆ ಗುಂಡು ತಗೊಳ್ತೆ. ಒಂದು ಗಾಳಿಯಲ್ಲಿ ಒಂದು 2-3 ಸುತ್ತು ಗುಂಡನ್ನು ಹಾರಿಸ್ತಾರೆ. ಅದಾದ ನಂತರ ಜೀಪಿನ ಮೇಲೆ ಗುಂಡನ್ನ ಹಾರಿಸ್ತಾರೆ. ಆಗ ಇಬ್ಬರಿಗೆ ಗುಂಡು ತಗುಲುತ್ತೆ. ಒಬ್ಬಾತ ಜೊತೆ ಕೂತವ, ಜೊತೆಗೆ ಗಾಡಿಯಲ್ಲಿ ವಾಹನವನ್ನ ಚಾಲನೆ ಮಾಡ್ತಾ ಇದ್ದವನಿಗೆ ಗುಂಡು ತಗುಲುತ್ತೆ. ಒಬ್ಬನ ಬೆನ್ನಿನ ಭಾಗ ಜೊತೆಗೆ ಇನ್ನೊಬ್ಬನ ತಲೆ ಬೆನ್ನು ಆ ಭಾಗಕ್ಕೆ ಗುಂಡು ತಗುಲುತ್ತೆ. ತಕ್ಷಣ ಗಾಡಿಯನ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ನಿಂದ ತನ್ನ ಪರಿಚಯಸ್ಥರಿಗೆ ಕಾಲ್ ಮಾಡ್ತಾರೆ. ಆಕ್ಚುಲಿ ಆ ಗಾಡಿಯಲ್ಲಿ ಇದ್ದವ್ರು ಯಾರು ಗೊತ್ತಾ, ಜೀಪ್ನಲ್ಲಿ ಇದ್ದವರು ಕೊಳಕೇರಿಯ ಯಾಕೂಬ್ ಹಾಗೆ ಜುಬೇರ್ ಅನ್ನೋರಿಬ್ರು ಆ ಗಾಡಿಯಲ್ಲಿ ಆ ಕಾಡುಕೋಣವನ್ನ ಬೇಟೆಯಾಡಿ ಮಾಂಸವನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದವರು. ಮುಂದೆ ಹೋಗಿ ಗಾಡಿಯನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ಇಬ್ಬರು ಜಂಪ್ ಮಾಡಿ ಎಸ್ಕೇಪ್ ಆಗ್ತಾರೆ. ಇವರು ಅರಣ್ಯ ಇಲಾಖೆ ಸಿಬ್ಬಂದಿ ಒಂದಷ್ಟು ಹುಡುಕಾಟವನ್ನು ಮಾಡ್ತಾರೆ. ಅವರು ಎಸ್ಕೇಪ್ ಆಗಿ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಮಾಹಿತಿ ಸಿಗೋದಿಲ್ಲ. ಮುಂದಕ್ಕೆ ಹೋಗಿ ಇವ್ರು ಏನು ಮಾಡ್ತಾರೆ, ತನ್ನ ಪರಿಚಯಸ್ಥರಿಗೆ ಕರೆ ಮಾಡಿ ಅಲ್ಲಿಂದ ಅವರ ವಾಹನವನ್ನು ಬರೋದಕ್ಕೆ ಹೇಳಿ ನೇರವಾಗಿ ಮಡಿಕೇರಿಯ ಕ್ವೈಮ್ಸ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಪಡಿತಾರೆ. ಈ ಮಧ್ಯದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜೀಪ್ ಇರುತ್ತಲ್ಲ, ಜೀಪನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಅನುಮಾನದ ಕನ್ಫರ್ಮ್ ಆಗುತ್ತೆ. ಏನು ಅನುಮಾನ ಇಟ್ಕೊಂಡು ಕಾರ್ಯಾಚರಣೆಯನ್ನು ಮಾಡಿದ್ರು, ಅಲ್ಲಿ ಕಾಡು ಪ್ರಾಣಿಯ ಮಾಂಸ ಪತ್ತೆ ಆಗುತ್ತೆ. ಜೊತೆಗೆ ಬೇಟೆಗೆ ಬಳಸಿದಂತಹ ಒಂದಷ್ಟು ಪರಿಕರಗಳು, ಜೀವಂತ ಗುಂಡು ಕೂಡ ಪತ್ತೆ ಆಗುತ್ತೆ. ಬೇಟೆಗೆ ಬಳಸಿದಂತಹ ಚಾಕು, ಚೂರಿ, ಜೊತೆಗೆ ಕೊಡಲಿ, ಟಾರ್ಚ್ ಲೈಟ್, ರಾತ್ರಿ ಹೊತ್ತು ಬೇಟೆಗೆ ಬಳಸುವಂತಹ ಟಾರ್ಚ್ ಲೈಟ್ ಎಲ್ಲವೂ ಕೂಡ ಪತ್ತೆ ಆಗುತ್ತೆ. ನೇರವಾಗಿ ಅದನ್ನು ತಂದು ಅರಣ್ಯ ಇಲಾಖೆಯ ಅರಣ್ಯ ಸಂಚಾರಿ ದಳದ ಕಚೇರಿಗೆ ತಂದು ನಿಲ್ಲಿಸ್ಕೊಳ್ತಾರೆ. ಈ ಮಧ್ಯದಲ್ಲಿ ಬೆಳಗ್ಗೆ ಹೊತ್ತು ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವಂತಹ ವಿಚಾರ ಒಂದಷ್ಟು ಹರಿದಾಡುತ್ತೆ. ಮಾಧ್ಯಮದವರು ಕೂಡ ಅವ್ರನ್ನ ಭೇಟಿಯಾಗಿ ಪರಿಶೀಲನೆ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವರು ವಿಚಾರವನ್ನು ಹೇಳ್ತಾರೆ. ಈ ರೀತಿ ಯಾರೋ ಬಂದು ಗುಂಡು ಹಾರಿಸಿದ್ರು, ಫಾರೆಸ್ಟ್ ಅವರು ಅರಣ್ಯ ಇಲಾಖೆ ಥರ ಕಂಡ್ರು, ಅವರು ನಮ್ಮ ಮೇಲೆ ಗುಂಡಿನ ದಾಳಿ ಮಾಡಿದ್ರು, ನಾವಲ್ಲಿಂದ ತಪ್ಪಿಸ್ಕೊಂಡು ಬಂದ್ವಿ ಅಂತ. ಇವರು ಎಲ್ಲೂ ಕೂಡ ಇವರು ಈ ನಮ್ಮ ಗಾಡಿಯಲ್ಲಿ ಏನು ಈ ಕಾಡುಕೋಣದ ಮಾಂಸ ಇತ್ತು ಅಂತ ಹೇಳೋದಿಲ್ಲ. ಆ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಅದನ್ನ ಅವರೇ ತಂದು ಗಾಡಿಗೆ ಹಾಕಿರ್ಬೋದು, ಅದನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ, ನಾವು ಬೇಟೆಯಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಟ್ ಈ ವಿಚಾರವಾಗಿ ಡಿಸಿಎಫ್ ಅಭಿಷೇಕ್ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಏನು ಈ ಗಾಡಿಯನ್ನು ವಶಪಡಿಸ್ಕೊಂಡ್ರಲ್ಲ, ಅದರಲ್ಲಿ 266 ಕೆಜಿ ಕಾಡುಕೋಣದ
ಮಾಂಸ ಪತ್ತೆಯಾಗಿದೆ. 2-3 ಚೀಲಗಳಲ್ಲಿ ತುಂಬಿಸಿಟ್ಟಿದ್ರು, ಸಂಪೂರ್ಣ ಬೇಟೆಯಾಡಿ ಅದನ್ನು ಮಾಂಸ ಮಾಡಿ ಚೀಲಕ್ಕೆ ತುಂಬಿಸಿ ಇಟ್ಟಿದ್ದ ರೀತಿಯಲ್ಲಿ ಜೀಪಲ್ಲಿ ಪತ್ತೆಯಾಗಿದೆ. ಅದರ ಜೊತೆಗೆ ಒಂದಷ್ಟು ಬೇಟೆಯ ಪರಿಕರಗಳು ನಾನಾಗಲೇ ಹೇಳಿದಲ್ಲ, ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೇವೆ ಅನ್ನೋಂತಹ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅವ್ರನ್ನ ತಡೆಯುವಂಥ ಪ್ರಯತ್ನಕ್ಕೆ ಅವರು ನಿಲ್ಲದಿದ್ದಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ಆ ಸಂದರ್ಭವೂ ನಿಲ್ಲದೆ ಅವರು ಇವ್ರ ಮೇಲೆ ಅಟ್ಯಾಕಿಗೆ ಮುಂದಾದರು, ಜೀಪನ್ನು ಹತ್ತಿಸೋದಕ್ಕೆ. ಆಗ ರಕ್ಷಣೆಗಾಗಿ ಜೀಪ್ನ ಮೇಲೆ ಗುಂಡನ್ನು ಹಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥ ವಿಚಾರವನ್ನು ಅಭಿಷೇಕ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಈಗ ಗಾಯಾಳುಗಳು ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆ. ಜೊತೆಗೆ ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರ ಇರೋ ಕಾರಣಕ್ಕಾಗಿ ಬೇರೆ ಕಡೆ ಆಸ್ಪತ್ರೆಗೆ, ಕೊಡಗಿನಿಂದ ಹೊರಭಾಗಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಒಂದು ದೊಡ್ಡ ಪ್ರಕರಣವನ್ನ ಅರಣ್ಯ ಇಲಾಖೆಯವರನ್ನ ಭೇದಿಸಿದ್ದಾರೆ. ಕೊಡಗು ಜಿಲ್ಲೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೇಟೆ ಪ್ರಕರಣಗಳು, ಸಣ್ಣ ಪುಟ್ಟ ಬೇಟೆ ಪ್ರಕರಣಗಳು ಕಂಡು ಬರ್ತಾ ಇತ್ತು. ನಿನ್ನೆ ಒಂದು ದೊಡ್ಡ ಬೇಟೆಯನ್ನ ಅರಣ್ಯ ಇಲಾಖೆಯವರು ಬೇಟೆಯಾಡಿದ್ದಾರೆ. ಕೇವಲ ಅವರಿಬ್ಬರು ಮಾತ್ರ ಇದ್ರಾ ಅಥವಾ ಇವರ ಹಿಂದೆ ಬೇರೆ ಯಾರಾದರೂ ಕೈ ಜೋಡಿಸಿದ್ದಾರೆ? ಇಬ್ಬರಿಂದ ಮಾತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಯಾಕೆಂದ್ರೆ 266 kg ಮಾಂಸ ಪತ್ತೆ ಆಯಿತು ಅಂತ ಹೇಳಿದ್ರೆ, ಒಂದು ಸಂಪೂರ್ಣ ಒಂದು ಪ್ರಾಣಿಯ ದೇಹ ಎಷ್ಟಕ್ಕೆ ಇದ್ದಿರ್ಬೋದು, ಎಷ್ಟು kg ಇದ್ದಿರ್ಬೋದು. ಇದರಲ್ಲಿ ಸಿಕ್ಕಿರೋದು ಕೇವಲ ಮಾಂಸ ಮಾತ್ರ. ಅದರ ಆಚೆಗಿನ ಅವುಗಳ ತ್ಯಾಜ್ಯ, ದೇಹದ ತ್ಯಾಜ್ಯ ಅಥವಾ ಬೇರೆ ಮೂಳೆ ಇತ್ಯಾದಿ, ತಲೆ, ಕಾಲು, ಕೈ ಎಲ್ಲ ಸೇರಿಸಿದಾಗ ಇನ್ನೂ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಒಂದು ದೊಡ್ಡ ಪ್ರಾಣಿಯನ್ನೇ ಹೊಡೆದಿದ್ದಾರೆ, ದೊಡ್ಡ ಕಾಡುಕೋಣವನ್ನೇ ಹೊಡೆದಿದ್ದಾರೆ. ಹಾಗಾಗಿ ಇಬ್ಬರಿಂದ ಮಾತ್ರ ಇದು ಖಂಡಿತ ಸಾಧ್ಯ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಎಷ್ಟು ಜನ ಅದಕ್ಕೆ ಬೇಕಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಇವರ ಜೊತೆಗೆ ಇನ್ನೊಂದಷ್ಟು ಜನ ಕೈ ಜೋಡಿಸಿರುವಂತಹ ಸಾಧ್ಯತೆ ಇರುತ್ತೆ. ಬಟ್ ಸಿಕ್ಕಾಕೊಂಡಿರೋದು ಇವರು ಇಬ್ಬರು ಮಾತ್ರ ಜೀಪ್ನಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ. ಹಾಗಾಗಿ ಇವ್ರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭ ಇನ್ನು ಯಾರ್ಯಾರು ಇದ್ರು, ಯಾರ್ಯಾರು ಈ ಬೇಟೆಯಲ್ಲಿ ಭಾಗಿಯಾಗಿದ್ರು, ಇದೇ ಮೊದಲ ಬೇಟೆಯ ಅಥವಾ ಇವರ ಹವ್ಯಾಸನೇ ಬೇಟೆಯ ಇತ್ಯಾದಿ ವಿಚಾರಗಳು ಹೊರ ಬರಬೇಕಾಗಿದೆ. ಅರಣ್ಯ ಇಲಾಖೆಯವರು ಈ ವಿಚಾರದಲ್ಲಿ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ಬೋದು ಅಂತ ಅನಿಸುತ್ತೆ. ನೋಡೋಣ. ಸದ್ಯಕ್ಕೀಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಚಿಕಿತ್ಸೆಯ ಜೊತೆಗೆ ಇವರ ವಿಚಾರಣೆ, ಎನ್ಕ್ವೈರಿ, ತನಿಖೆ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಏನು ವಿಚಾರಗಳು ಹೊರಬರುತ್ತೆ, ಅರಣ್ಯ ಇಲಾಖೆಯವರು ಯಾವ ವಿಚಾರವನ್ನು ಬಹಿರಂಗಪಡಿಸ್ತಾರೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದ್ದಕ್ಕಾಗಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಕಂಟೆಂಟ್ಗಳು ತಕ್ಷಣಕ್ಕೆ ನಿಮ್ಮ ಹತ್ರ ಬರುತ್ತೆ. ಹಾಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಕೂರ್ಗ್ ಬಜ್ ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಕೂಡ ತೆಗೆದುಕೊಳ್ಬೋದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಾವಿದ್ದೇವೆ, ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಬಾಯ್.